ಇವತ್ತಿನ ಈ ದಿವಸ ಈ ಪತ್ರಿಕಾಗೋಷ್ಠಿಯನ್ನ ಕರೆದಂತ ಉದ್ದೇಶ ನಮ್ಮ ನಿಚ್ಚಂಕಿಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ವಿಷಯವನ್ನ ನಾನು ತಮ್ಮೊಂದಿಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮ್ಮ ನಿಚ್ಚಂಕಿಯ ಗ್ರಾಮ ಪಂಚಾಯತಿಯಲ್ಲಿ 2 ವಾರ್ಡ್ಗಳಿದ್ದಾವೆ. 1ನೇ ವಾರ್ಡ್ಗೆ 1040 ಮತದಾರರಿದ್ದು ಅಲ್ಲಿ 4 ಜನ ಸದಸ್ಯರಿರುತ್ತಾರೆ. 2ನೇ ವಾರ್ಡ್ಗೆ 1340 ಮತದಾರರಿದ್ದು 3 ಜನ ಸದಸ್ಯರಿರುತ್ತಾರೆ. ಈ ಒಂದು ತಾರತಮ್ಯ 10 ವರ್ಷದಿಂದ ಇದು ನಮ್ಗೆ ಅನ್ಯಾಯಕ್ಕಂತ ಬಂದಿದೆ. ಆ ಕಾರಣ ಈಗ ನಾವು ನಿಚ್ಚಂಕಿಯ ಗ್ರಾಮ ಹಿತರಕ್ಷಣಾ ಸಂಘದವರು, ನಿಚ್ಚಂಕಿಯ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡ ಮೊನ್ನೆ ನಾವು 24ನೇ ತಾರೀಕಿನ ದಿವಸ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಪಂಚಾಯತಿಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು. 1ನೇ ವಾರ್ಡ್ಗೆ 1320, 2ನೇ ವಾರ್ಡ್ಗೆ 1321 ಅಲ್ಲೇ 3 ಜನ ಸದಸ್ಯರಿರ್ತಾರೆ. 1ನೇ ವಾರ್ಡ್ಗೆ 1070 ಇದ್ದಲ್ಲೇ 4 ಜನ ಸದಸ್ಯರಿರ್ತಾರೆ. ಅದಕ್ಕೆ ಇದೊಂದು ತಾರತಮ್ಯನ ಹೋಗಲಾಡಿಸ್ಬೇಕಂತ ಹೇಳಿ ನಾವು ಕಿತ್ತೂರಿನ ತಹಸೀಲ್ದಾರ್ ಜೊತೆಗೆ ಕನಿಷ್ಠ 5-6 ತಿಂಗಳಿಂದ ನಾವು ಅಲ್ಲಿ ತಹಸೀಲ್ದಾರ್ ಜೊತೆ ಸಂಪರ್ಕದಲ್ಲಿದ್ದು ಎಲ್ಲ ಮನವಿ ಕೊಟ್ಟು ಎಲ್ಲ ಮಾಡಿದೆವು. ಇವತ್ತು ಈ ಹೋದ ಸರಿ 24ನೇ ತಾರೀಕಿಗೆ ನಾವು ಗ್ರಾಮ ಪಂಚಾಯತಿಗೆ ಏನ ಮನವಿಯನ್ನು ಕೊಟ್ಟಿದ್ದೇವೆ ಅಂತಂದ್ರ, ಈಗ ನಮ್ಮ ನಿಚ್ಚಂಕಿಯ ಮತದಾರರನ್ನ ಪಟ್ಟಿಯನ್ನು ಕೂಡಿಸಿದ್ರ 2440 ಮತದಾರ ಆಗ್ತಾರ. ಆ ಕಾರಣ ಈ ನಿಚ್ಚಂಕಿಗೆ 3 ವಾರ್ಡ್ಗಳನ್ನ ಮಾಡ್ಬೇಕು. 3 ವಾರ್ಡ್ಗಳನ್ನ ಮಾಡಿದ್ರ ಹೊಸ 800ಕ್ಕೆ 1 ವಾರ್ಡ್ ಆಗ್ತಾವು. 800ಕ್ಕೆ 1 ವಾರ್ಡ್ಗಳನ್ನ ಮಾಡ್ಬೇಕಂತ ಹೇಳಿ ನಾವು ಗ್ರಾಮ ಪಂಚಾಯತಿ ಮುಖಾಂತರ ತಹಸೀಲ್ದಾರ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು. 24ನೇ ತಾರೀಕಿಗೆ ಮನವಿಯನ್ನು ಕೊಟ್ಟಾಗ ಆ ಮನವಿಯೊಳಗೆ ನಾವು ತಹಸೀಲ್ದಾರ್ಗೆ ಏನು ವಿನಂತಿ ಮಾಡ್ಕೊಂಡಿದ್ದೆವು ಅಂತಂದ್ರ, ತಾವು ಕಿತ್ತೂರಿನ ತಹಸೀಲ್ದಾರ್ ಅವರು ನಿಚ್ಚಂಕಿಯ ಗ್ರಾಮ ಪಂಚಾಯತಿಗೆ ಬರಬೇಕು. ನಿಚ್ಚಂಕಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಮತ್ತು ನಿಚ್ಚಂಕಿ ಗ್ರಾಮ ಪಂಚಾಯತಿಯ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಈ ಪರಿಹಾರವನ್ನು ಹುಡುಕ್ಬೇಕು ಅಂತ ಹೇಳಿ ನಾವು 24ನೇ ತಾರೀಕಿಗೆ ಕೊಟ್ಟಿದ್ದೆವು. ಮತ್ತ ಅದ್ರ ಜೊತೆಗೆ ಅವ್ರಿಗೆ ನಾವು ತಹಸೀಲ್ದಾರ್ ಏನು ಮನವಿ ಮಾಡ್ಕೊಂಡಿದ್ದೇವೆ ಅಂತಂದ್ರ, ನೀವು 7 ದಿವಸದ ಒಳಗಾಗಿ ನಮ್ಮ ನಿಚ್ಚಂಕಿ ಗ್ರಾಮ ಪಂಚಾಯತಿಗೆ ಇದರ ಬಗ್ಗೆ ಲಿಖಿತವಾಗಿ ನಮಗೆ ತಿಳಿಸ್ಬೇಕು. ಲಿಖಿತವಾಗಿ ತಿಳಿಸ್ಲಿಲ್ಲ ಅಂತಂದ್ರ ನಾವು 7 ದಿವಸದ ನಂತರ ಪಂಚಾಯತಿಗೆ ಧರಣಿಯನ್ನ ಹಮ್ಮಿಕೋಬೇಕಂತ ಮಾಡಿದೆವು. ಅದಕ್ಕೆ ಇವತ್ತಿಗೆ ಅದು 7 ದಿವಸ ಮುಗಿತೈತಿ. ನಾಳೆ ಕಾರ್ಮಿಕ ದಿನಾಚರಣೆ ಇರುವುದರಿಂದ, ಪಂಚಾಯತಿ ಸರ್ಕಾರಿ ರಜೆ ಇರುವುದರಿಂದ ನಾವು ಶನಿವಾರ ದಿವಸ 11 ಗಂಟೆಗೆ ನಿಚ್ಚಂಕಿಯ ಗ್ರಾಮಸ್ಥರು, ಗ್ರಾಮ ಹಿತರಕ್ಷಣಾ ಸಂಘದವರು, ಊರ ಪ್ರಮುಖರ ಜೊತೆ ನಾವು ಪಂಚಾಯತಿ ಮುಂದ ಧರಣಿಯನ್ನು ಕೊಂಡಿರ್ತೇವೆ. ಇದು ನಮ್ಮದು ನ್ಯಾಯಯುತ ಬೇಡಿಕೆ ಐತಿದ. ನ್ಯಾಯಯುತ ಬೇಡಿಕೆ ಐತೆ ಅನ್ನೋದನ್ನ ತಹಸೀಲ್ದಾರ್ ಖುದ್ದು ಬಂದು ಇಲ್ಲಿ ಪರಿಶೀಲನೆ ಮಾಡ್ಬೇಕು. ಇದು ನಾವು ಸಾಂಕೇತಿಕವಾಗಿ ಧರಣಿ ಅಂದಿದ್ದೆವು. ಅಂದು ದೇರ್ಗಡ್ತ ಶನಿವಾರ ದಿವಸ ತಹಸೀಲ್ದಾರ್ ಅವರು ಬರ್ಲಿಲ್ಲ ಅಂತಂದ್ರ ಗ್ರಾಮದ ಜೊತೆ ಎಲ್ಲರೂ ಕೂಡ್ಕೊಂಡು ನಾವು ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗತ್ತಂತ ಹೇಳಿ ಈ ನಿಮ್ಮ ವಾಹಿನಿಯ ಮುಖಾಂತರ ನಾನು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೊತೇನು. ಆ ಕಾರಣ ಶನಿವಾರ ದಿವಸ ನಾವು ಧರಣಿ ಅಂತ ಕುಂಡ್ರದಂತ ಚಿತ್ತಸಿದ್ಧನ ಕುಂಡ್ರತೇವು. ಅಂದಾವು ಶನಿವಾರ ದಿವಸ ಅವರು ತಹಸೀಲ್ದಾರ್ ಅವರು ಗ್ರಾಮ ಪಂಚಾಯತಿಗೆ ಬಂದ ಇದು ನಾವು ಹೇಳ್ತಕ್ಕಂಥ ಸರಿ ಐತೋ ಇಲ್ಲೋ, ಯಾಕಂತಂದ್ರ ಮೌಖಿಕವಾಗಿ ಅವ್ರು ಏನ್ ಹೇಳಿದಾರ ಅಂತಂದ್ರ, ನೀವ್ ಹೇಳ್ತಕ್ಕಂಥದ್ದೆಲ್ಲ ಸರಿ ಐತಿ, ನಾವು ಅದ್ರ ಮಾಡ್ತೇವೆ ಅಂತ ಅಂದಿದಾರ. ಈಗ ಮೊನ್ನೆ ರಾಜೇಶ್ವರ ಪತ್ರಿಕೆ ಸರ್ಕಾರ ಪತ್ರಿಕೆ ವಿಷಯವನ್ನು ಬಿಡುಗಡೆ ಮಾಡ್ತೇವೆ. ನಿಮ್ಮ ನಿಚ್ಚಂಕಿ ಗ್ರಾಮ ಪಂಚಾಯತಿಗೆ ಒಟ್ಟು ಟೋಟಲ್ 18 ಸದಸ್ಯರಿದಾರ. ನಿಮ್ಗೆ ಏನಾದ್ರೂ ಇದ್ರಾಗ ಬದಲಾವಣೆ ಮಾಡ್ಬೇಕಂತಿದ್ರ ನೀವು ಬೆಂಗಳೂರಿನ ಅಡ್ರೆಸ್ ಅಂಬೇಡ್ಕರ್ ಭವನ ಇದಕ್ಕ ಮಾಡ್ಬೇಕಂತ ಹೇಳಿದಾರು. ಅಲ್ಲಿಯೂ ಕೂಡ ನಾವು ನಮ್ಮ ಅಹವಾಲವನ್ನ ಅಲ್ಲಿ ತಿಳಿಸಿದೇವು ನಾವು. ಅದಕ್ಕ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳು ಸ್ವತಃ ನಿಚ್ಚಂಕಿ ಪಂಚಾಯತಿಗೆ ಭೇಟಿ ಕೊಟ್ಟು ಶನಿವಾರ ದಿವಸ ನಾವು ಧರಣಿ ಕುಂಡಿರ್ತೇವೆ. ಬಂದ ಜನರ ಜೊತೆ ಇದು ನಮ್ಮದು ಮಾಡ್ತಕ್ಕಂಥದ್ದು ಸರಿ ಐತೋ ಇಲ್ಲೋ, ನಾವು ಹೇಳಿಕೆ ಸರಿ ಐತಿಲ್ಲೋ ಅನ್ನೋದು ಕುಲಂಕುಷ ಚರ್ಚೆ ಮಾಡಿ ಮಾಡ್ಬೇಕು. ಇದಕ್ಕೂ ತಹಸೀಲ್ದಾರ್ ಬರ್ಲಿಲ್ಲ ಅಂತಂದ್ರ ನಾವು ಉಗ್ರವಾದ ಹೋರಾಟಕ್ಕೆ ಇಳ್ಬೇಕಂತ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ.